ಹೇಳ್ತಾ ಇದ್ರಿ ಏನು 8 ಟೈರ್ ಸಿಗಲ್ವಾ? This is very expensive. These are the world's best dual purpose tires. ನನಗೆ 3000 ಕಿಲೋಮೀಟರ್ ಓಡಿಸಿನೂ ನನಗೆ ಇನ್ನೂ ಸ್ವಿಚ್ ಗೊತ್ತಾಗಲ್ಲ, ಯಾಕಂದ್ರೆ ಅದೇ ರೋಟರಿ ಸ್ವಿಚ್. ಹೇಗಿತ್ತು ಅರುಣ್ ಸರ್ ಗಾಡಿ? ಇಫ್ ಐ ಆಮ್ ಗೋಯಿಂಗ್ ಟು ಬೈ ಎ ಸ್ಟ್ರೀಟ್ ಮೋಟರ್ ಸೈಕಲ್ ನಾನು ಇದೇ ತಗೊಳ್ಳೋದು. KTM ಗಿಂತಾನು ಅಲ್ಲಿ ಹೋಯ್ತಲ್ಲ KTM. ಖಂಡಿತ KTM ಬಂದು ಅದರಲ್ಲಿ ಬರೇ ಸ್ಟ್ರೈಟ್ ಲೈನ್ಸೇ ಇರೋದು, ಕರ್ವೇ ಇಲ್ಲ, ಎಲ್ಲ ಹಿಂಗ್ ಪೇಪರ್ನ ಮಡಿಸಿದ್ರೆ. ದಿಸ್ ಇಸ್ ನೈಸ್ ಅಲ್ಲ? ಓಡ್ಸಕ್ಕೆ ಹೆಂಗಿದೆ? ಸ್ವಲ್ಪ ಚಿಕ್ಕದು ಅನಿಸ್ತು ನನಗೆ. ಕುತ್ಕೊಳ್ಳಿ ನೋಡೋಣ. ಫುಟ್ ಪೆಗ್ ಸ್ವಲ್ಪ ಕೆಳಗಿಳಿಸ್ಬೇಕು ನನಗೆ. ಪರ್ಸನಲ್, ದಿಸ್ ಇಸ್ ನಾಟ್ ಫಾರ್ ಎವ್ರಿಬಡಿ ಎಲ್ಸ್. ಎಲ್ಲ ಪರ್ಸನಲ್ಲೇ. ಸ್ವಲ್ಪ ಒಂದು 2 ಇಂಚ್ ಹಿಂಗೆ ಬಂದಿದ್ರೆ ಮತ್ತೆ ಇದೊಂದು ಸ್ವಲ್ಪ ಮೇಲೆ ಅಭ್ಯಾಸ ಅಷ್ಟೇ ನಂಗೆ ಓಡಿಸಿ. ಹ್ಯಾಂಡಲ್ ಬಾರ್ ರೈಸರ್ಸ್, ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ. ಆದರೆ ಇದು ಲೆಂತ್ ಇರೋದು ಡೌಟು. ವೆರಿ ಟೈಟ್ಲಿ ಪ್ಯಾಕೇಜ್ಡ್. ಕೇಬಲ್ ಲೆಂತ್, ಬ್ರೇಕ್ ವೈರ್ ಸಿಕ್ಕಾಪಟ್ಟೆ ಟೈಟ್ ಆಗಿದೆ. ಐ ಡೋಂಟ್ ಥಿಂಕ್ ಹ್ಯಾಂಡಲ್ ಬಾರ್ ರೈಸರ್ಸ್ ವಿಲ್ ಫಿಟ್, ಆರ್ ಎಲ್ಸ್ ಯು ಹ್ಯಾವ್ ಟು ಚೇಂಜ್ ಎವ್ರಿಥಿಂಗ್. ಇದು ಚೇಂಜ್ ಮಾಡಬೇಕು. ಕ್ಲಚ್ ಕೇಬಲ್ ಹಾಕಿಸ್ಕೊಳ್ಬೋದು, ಬೇರೆ ಎಕ್ಸ್ಟೆನ್ಷನ್ ಹಾಕೋದು. ಇದು ವಿ ಕ್ಯಾನ್ ಗೆಟ್ ಬ್ರೇಕ್ ಹೋಸ್. ಹ್ಯಾಂಡಲ್ ಬಾರ್ ಒಂದು ಸ್ವಲ್ಪ ಇಟ್ಟು ಫುಟ್ ಪೇಗ್ ಒಂದು 2 ಇಂಚ್ ಮುಂದೆ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದು. ಬಟ್ ಕ್ವಾಲಿಟಿ ಲೆವೆಲ್ಸ್, ದ ವೇ ಇಟ್ ರೈಡ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲ? ಸಸ್ಪೆನ್ಷನ್, ಟೈರ್ಸ್, ಬ್ರೇಕ್ಸ್. Look at this switch. So nice, no? ಅಲ್ಲ? This like designed by a gamer. ಈ ಗೇಮ್ ಆಡ್ತಾರಲ್ಲ, ವಿಡಿಯೋ ಗೇಮ್ಸ್ they designed this because it is so intuitive. ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ನೋ ವಿಚ್ ಯು ಆರ್ ಆಪರೇಟಿಂಗ್. ಕರೆಕ್ಟ್, ಹೌದು. ಕೆಲವು ಟೈಮಲ್ಲಿ ಕೆಲವು ಗಾಡಿಯಲ್ಲಿ ಗೊತ್ತೇ ಆಗಲ್ಲ. ಯು ಹ್ಯಾವ್ ಟು ಟೇಕ್ ಯುವರ್ ಐ ಲೈನ್. ಇದ್ರಲ್ಲಿ ಬೇಕಾಗಿಲ್ಲ. ಆ ಹಿಮಾಲಯನಿಗೆ 3000 ಕಿಲೋಮೀಟರ್ ಓಡಿಸಿನೂ ನನಗೆ ಇನ್ನೂ ಸ್ವಿಚ್ ಗೊತ್ತಾಗಲ್ಲ, ಯಾಕಂದ್ರೆ ಅದೇ ರೋಟರಿ ಸ್ವಿಚ್. ಇಟ್ಸ್ ಕಂಪ್ಲೀಟ್ಲಿ ಔಟ್. ಇನ್ನೂ ಅಭ್ಯಾಸ ಆಗಿಲ್ಲ ನನಗೆ. ದಿಸ್ ವಾಸ್ ಇಮಿಡಿಯೇಟ್ಲಿ ಈಸಿ. ಇಲ್ಲಿ ಫ್ಲಾಶ್, ಇಂಡಿಕೇಟರ್, ಹಾರ್ನ್ ಅಂಡ್ ದೀಸ್ ಆರ್ ಕಂಟ್ರೋಲ್. ಈ ಹಳೆ ಹಸ್ಕಿ ಓಡಿಸಿದ್ದೀರಾ ನೀವು? ಇಲ್ಲ. ಗುಡ್. ಅದರಲ್ಲಿ ಒಂಥರ ರೌಂಡ್ ಡಿಸ್ಪ್ಲೇ ಬರೋದು, ಹಿಂದೆ ಟೈರ್ ಹಗ್ಗರ್ ಒಂದು ಸೈಡ್ಗೆ ಬರೋದು, ಆ ಟೈಲ್ ಟೈಡಿನೇ ಇರ್ತಾ ಇರಲಿಲ್ಲ. ಇಟ್ ಯೂಸ್ ಟು ಲುಕ್ ವಿಯರ್ಡ್, ಓವರ್ಲಿ ವಿಯರ್ಡ್ ಅಲ್ಲ? ಬಟ್ ಇವಾಗ ಏನೋ ಒಂಥರ ಸಖತ್ತಾಗ್ಬಿಟ್ಟು ಇದು ಇನ್ನೂ ಎಕ್ಸ್ಟೆಂಡ್ ಆಗೋದು. ಈ ಥರ ಒಂದು ಬಾಕ್ಸ್ ಬರೋದು ಇದ್ರ ಮೇಲೆ. ಅದೆಲ್ಲ ಏನೇನೋ ಇತ್ತು ಹಳೆ ಮಾಡಲಲ್ಲಿ. ನೈಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ ಅಲ್ಲ? ಸೀಟ್ ಕಂಫರ್ಟ್ ನನಗೆ ಇಷ್ಟ ಆಯಿತು. ಐ ಮೀನ್ ದೇ ಕಂಟಿನ್ಯೂಡ್ ದಿಸ್ ಫ್ರಮ್ ಅ ಲಾಂಗ್ ಟೈಮ್, ಫ್ರಮ್ ದ ಟೈಮ್ ದ ಲಾಂಚ್. ಟ್ಯಾಂಕ್ ಗಾರ್ಡ್ ಥರ. ಐ ಡೋಂಟ್ ನೋ, ಇಟ್ ಫ್ರಮ್ ದ ಟೈಮ್ ಇಟ್ ವಾಸ್. ಈಗ ಚಿಕ್ಕದಾಗ್ಬಿಟ್ಟಿದೆ. ಮುಂಚೆ ಇದೊಂದು ಬರೋದು, ಪ್ಲಸ್ ಇಲ್ಲೊಂದು ಬಾಕ್ಸ್ ಥರ ಬರೋದು ಇದರಲ್ಲೇ. ಸೊ ಇಟ್ ಯೂಸ್ ಟು ಲುಕ್ ಸೋ ಬಿಗ್. ಸೊ ಹಿಂದೆ ಒಂದು ಝೊಮ್ಯಾಟೊ ಬ್ಯಾಗ್, ಇಲ್ಲೊಂದು ಚಿಕ್ಕ ಝೊಮ್ಯಾಟೊ ಬ್ಯಾಗ್ ಇಟ್ಕೊಂಡು ಹೋಗ್ಬೋದು. ಬಟ್ ಇವತ್ತು ಮಜಾ ಆಯ್ತಲ್ಲ? ನೈಸ್. ವೆದರ್ ವಾಸ್ ವೆದರ್. ಮೇನ್ ಥಿಂಗ್ ವಾಸ್ ವೆದರ್. ಲಾಸ್ಟ್ ಟೈಮ್ ನಾವು ಬಂದಾಗ ವೆದರ್ ಅಂತೂ ಹೀಟ್ ವಾಸ್ ಟು. ಟ್ರಯಾಂಪ್ ಓಡಿಸಿದಾಗ ಸ್ಕ್ರಾಂಬ್ಲರ್ ಬೈ 11 o'clock ಓಡ್ ಬಂದ್ಬಿಟ್ಟು AC ರೂಮಿಗೆ. ನೋಡಿ ಈಗೇನು ಟೈಮ್ 2 ಗಂಟೆನಾ 3 ಗಂಟೆನಾ? ಪ್ಲೆಸೆಂಟ್ ಆಗಿದೆ. ಚೆನ್ನಾಗಿದೆ ಸರ್ ದೂರದಿಂದ ನಿಮಗೆ. ಲುಕ್ಸ್ ಗುಡ್ ಆನ್ ಯು. ಲುಕ್ಸ್ ಗುಡ್ ಆನ್ ಮೀ ಆರ್ ಐ ಲುಕ್ ಗುಡ್ ಆನ್ ಇಟ್? ಬೋತ್. ಪಿಲಿಯನ್ ಕೂತ್ಕೊಳ್ಳೋಣ. ಸ್ಟ್ಯಾಂಡ್ ಎತ್ಬಿಡಿ. ಸಸ್ಪೆನ್ಷನ್ ಬಾಟಮ್ ಔಟ್ ಆಗೋಯ್ತು. ಅದು ಇದು ಮಾಡಬೇಕು, ಪ್ರೀಲೋಡ್ ಇನ್ಕ್ರೀಸ್ ಮಾಡಬೇಕು. ಇಟ್ಸ್ ಸಾಫ್ಟ್ಲಿ ಸ್ಪ್ರಾಂಗ್. ಹಿಂಗಾಗ್ಬಿಟ್ಟಿದೆ ಗಾಡಿ. ನಾವು ಹಾರ್ಲೆ ಡೇವಿಡ್ಸನ್ ಓಡಿಸಿದ್ವಿ. ಈಗ ಅದ್ರಲ್ಲಿ ಪಿಲಿಯನ್ ಕೂರಕ್ಕೆ ಆಗಲ್ಲ ಸರ್. ಹೌದಾ? ಈ ಕೂರ್ತೆ ನಾನು ಬಿದ್ದೋಗ್ತಾನೆ ಇದ್ದೀನಿ. ಕೂರಕ್ಕೆ ಆಗ್ಲಿಲ್ಲ ನಾರ್ಮಲ್ ಆಗಿ. ಲೈಕ್ ನಾರ್ಮಲಿ ನಿಂತಿದ್ದಾಗೆ ಕೂರಕ್ಕಾಗಲಿಲ್ಲ, ಆ ಥರ ಇದೆ. ಪ್ಲಸ್ ಅದರಲ್ಲಿ ಬ್ಯಾಕ್ ರೈಲ್ ಇದೆ ಅಲ್ಲ, ಇಟ್ ಸಪೋರ್ಟ್ಸ್. ಈಗ ಜಸ್ಟ್ ಓಡಿಸ್ತೀವಿ, ಸೈಕಲ್ ಗ್ಯಾಪಲ್ಲಿ ಒಂದು ಓಡಿಸ್ಕೊಂಡ್ ಬಂದ್ಬಿಟ್ವಿ. ಇನ್ನೂ ಏನೇನು ಇಷ್ಟ ಇದೆ ಗಾಡಿಯಲ್ಲಿ ನಿಮಗೆ? ಟೈರ್ಸ್ ಚೆನ್ನಾಗಿದೆಯಾ? ಸಸ್ಪೆನ್ಷನ್, ಟೈರ್, ದಿಸ್ controls are very nice. Everything was. ನನಗೆ ಟೈರ್ಸ್ ಇಷ್ಟ ಆಗಲಿಲ್ಲ. ಐ ಡೋಂಟ್ ನೋ, ಕಾರ್ನರ್ಸ್ ಅಲ್ಲಿ ಇಟ್ ಗಿವ್ಸ್ ಅಪ್ ಟೈರ್. Okay, because I am more not used to street motorcycles. I find this good. ನೀವು ಹಿಮಾಲಯನಲ್ಲಿ ಅಷ್ಟಷ್ಟು ಬಟನ್ ಹಾಕೊಂಡು ಓಡಿಸಿ ಈಸಿ ಆಗಿಬಿಟ್ಟಿದೆ ನಿಮಗೆ. ಬಟ್ ನಾವು ಆ KTM ಓಡಿಸಿದ್ನಲ್ಲ, ಇವು ರೋಡ್ KTM ಡ್ಯೂಕ್ 390. ಅದು ನೋಡಿಸಿದ್ರೆ ಮ್ಯಾನ್, ಟೈರ್ಸು ಮತ್ತು ಅಲಾಯ್ ವೀಲ್ಸ್ ಇದೆಲ್ಲ, ಇಟ್ ಯೂಸ್ ಟು ಸಿಟ್ ಆನ್ ದ ಕಾರ್ನರ್. ನೀನು ಎಷ್ಟೇ ಲೀನ್ ಮಾಡಿ ಇದಕ್ಕೆ ಹಾಕ್ಬಿಡೋದು, ಅದು ಡೈರೆಕ್ಟ್ ಫಿಟ್. ಇದೆ, ಬಟ್ ದುಡ್ಡು ಹಾಕ್ಬೇಕಲ್ಲ ಎಕ್ಸ್ಟ್ರಾ. ಟೈರ್ ಮಾರಿದ್ರೆ ಆ ದುಡ್ಡು ಬರುತ್ತೆ. ಹೇಳ್ತಾ ಇದ್ರಿ ಏನು 8 ಟೈರ್ ಸಿಗಲ್ವಾ? ಯಾಕೆ? Only with vehicle it can be imported only for sale with the motorcycle. Okay. For retail sale, tire import is banned. ಸಿಗಲ್ಲ. ಏನ್ ಒಳ್ಳೆ ತಲೆನೋಗುರು ಇದು ಟೈರ್ಸ್. ಈ ಗಾಡಿ ತಗೊಂಡು ಕೂಡಲೇ ಆ ಟೈರ್ ಬಿಚ್ಚಿಟ್ಬಿಟ್ಟು ಸೇಲ್ ಮಾಡಿ ಒಂದು 20,000 ರೂಪಾಯಿ ತಗೊಂಡು ಅಲ್ಲ ವೀಲ್ಸ್. ಅಲ್ಲ ಟೈರ್ಸ್ 20,000 ಆಗುತ್ತಲ್ಲ ಈಗ? ಈಸಿಲಿ. ಬಿಕಾಸ್
This is very expensive. These are the world's best dual purpose tires. ಅಲ್ಲ Pirelli Scorpion Rally STR. 1000 ಕಿಲೋಮೀಟರ್ ಬರಲ್ಲ. ಇದ್ರಲ್ಲ ಆಮೇಲೆ ಹುಡ್ಕೊಂಡ್ ಬರ್ತಾರೆ ಟೈರ್. ಆಲ್ರೆಡಿ ನಾನು ನೋಡಿದೆ, ಆಲ್ರೆಡಿ ಇಟ್ ವಾಸ್ ಲೈಕ್ ಗೋಯಿಂಗ್. You can see, no? It's like, see. ನೋಡಿ ಆಲ್ರೆಡಿ ಹೋಗ್ತಾ ಇದೆ. Heat, tarmac heaಟಿಗೆ it starts, but grip ಅಂತೂ ಅಲ್ಲ compared to what I come from, but ಪಕ್ಕಾ street tire has more grip than this. But for a dual purpose, this is got. ಡ್ಯೂ ಪರ್ಪಸ್ ಇಟ್ಸ್ ಗುಡ್. ವೆನ್ ಐ ಕಂಪೇರ್ ಟು ಸ್ಕ್ರಾಂಬ್ಲರ್ ಅಲ್ಲ, ಇಟ್ ಸ್ಟಿಲ್ ಹ್ಯಾಡ್ ಇಟ್ ವಾಸ್ ಫನ್. Scrambler tire was already my Scrambler tires are gone. ಕಾನಾ ಅಲ್ಲಾಡ್ತಾ ಇದೆ. ಎಷ್ಟು ಸಾವಿರ? 2.5 2.5ಗೆ ಗಾನ? ಎತ್ತು ಬಿಸಾಕ್ಬೇಕು. ಯಾವ್ದು ಮೆಜ್ಜಿಲ್ಲನಾ, ಯಾವ್ದು MRF? MRF. ಅಯ್ಯೋ, ನಮ್ಮ ಇಂಡಿಯಾದವ್ರು ಹಿಂಗೆ ಈ ಥರ ಟೈರ್ ಮಾಡಿದ್ರೆ ಇದೊಂದು 8,000 10,000 ಬರುತ್ತೆ. ಅಷ್ಟೇ. ಬಟ್ ದ ಸ್ಪೋಕ್ ಕ್ವಾಲಿಟಿ ಇಸ್ ಆಲ್ಸೋ ಪ್ರಿಟಿ ಗುಡ್. ಸೈಜ್ ನೋಡಿದ್ರೆ ಸ್ಪೋಕ್ ಎಷ್ಟು ದಪ್ಪ ಇದೆ. ನಾನು ಸ್ಪೋಕ್ ಕ್ವಾಲಿಟಿ ಐ ನೋಟಿಸ್ ಇನ್ ದ ಎಂಡ್. ಹೌ ಕಮ್ ಇದು ಜಾಸ್ತಿ ಫ್ಲೆಕ್ಸ್ ಆಗ್ತಿಲ್ಲ ಅಂತ ನಾನು ನೋಡಿದ್ರೆ ಕ್ವಾಲಿಟಿ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ರಿಮ್ ಮ್ಯಾನುಫ್ಯಾಕ್ಚರ್ ಸ್ಟ್ಯಾಂಪ್ ಅಲ್ಲಿ ಏನು ಹಾಕಿದೆ, ಏನು ನೋಡಿ ಅದು? ಎಕ್ಸೆಲ್. ಎಕ್ಸೆಲ್ ರಿಮ್. ಎಕ್ಸೆಲ್. ಹೌದಾ? ಇಟ್ಸ್ ಗುಡ್ಡಾ? ಅಲ್ಯೂಮಿನಿಯಂ ರಿಮ್ಸ್. ಓಕೆ. ಇದಕ್ಕೊಂದು ಔಟೆಕ್ಸ್ ಹಾಕ್ಬಿಟ್ರೆ. ಅದೇ ನಾನು ಹೇಳ್ತಾ ಇದ್ದೆ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಔಟೆಕ್ಸ್ ಕಿಟ್ ಸರ್ ಇದಕ್ಕೆ ಉಂಟಾ ಇಲ್ವಾ ಗೊತ್ತಿಲ್ಲ, ಇದ್ರೇನು 15,000 ಆಗುತ್ತೆ. 15,000 ಇನ್ವೆಸ್ಟ್ ಮಾಡ್ಬಿಟ್ರೆ ಸ್ಟಿಲ್ KTM-ಗಿಂತ ಕಡಿಮೆನೆ, ಡ್ಯೂಕ್ 390ಗಿಂತ. ಇಟ್ಸ್ ಗೋನ್ ಬಿ ಫನ್. I don't know these tires are tubeless compatible. Hey, tubeless. ಎಲ್ಲಿದೆ? ಅಲ್ಲಿ ನೋಡಿ. ರೇಡಿಯಲ್ ಟ್ಯೂಬ್ಲೆಸ್. Yes. So Outex 17-inch Outex ಸೆಟ್ ತರಿಸ್ಕೊಂಡು ಹಾಕ್ಬಿಟ್ರೆ. ಸೊ ಔಟೆಕ್ಸ್ ಅಂದ್ರೆ ಏನಂದ್ರೆ ಒಳಗಡೆ ಟೇಪ್ ಹಾಕ್ತಾರೆ, ಕ್ಲೀನಾಗಿ ಹಾಕಿ ಸೀಲ್ ಮಾಡ್ಬಿಡ್ತಾರೆ. ಬಿಕಾಸ್ ಇಲ್ಲಿ ಇದ್ರ ಹೋಲ್ಸ್ ಇರುತ್ತಲ್ಲ, ಆ ಹೋಲ್ಸ್ ಹಂಗೆ ಇರುತ್ತೆ. ಸೊ ಅದರಿಂದ ಏನಂದ್ರೆ ನೀವು ಟ್ಯೂಬ್ಲೆಸ್ ಇದ್ರೆ ಗಾಳಿ ಹೋಗ್ಬಿಡುತ್ತೆ ಇದರಲ್ಲಿ. ಸೊ ಇಫ್ ಯು ಪುಟ್ ಅನ್ ಔಟೆಕ್ಸ್ ಕ್ಲೀನಾಗಿ ಸೀಲ್ ಆಗ್ಬಿಡುತ್ತೆ. ಔಟೆಕ್ಸ್ ಹಾಕಕ್ಕೆ ರಿಮ್ ಶುಡ್ ಬಿ ಟ್ಯೂಬ್ಲೆಸ್ ಕಂಪ್ಯಾಟಿಬಲ್, ಟೈರ್ ಶುಡ್ ಬಿ ಟ್ಯೂಬ್ಲೆಸ್ ಟೈಪ್. ಓಕೆ. ಅದೆರಡು ಇದ್ರೆ ಮಾತ್ರ ಔಟೆಕ್ಸ್ ಹಾಕಕ್ಕೆ. ಇದು ರಿಮ್ಮು ಟ್ಯೂಬ್ಲೆಸ್ ಕಂಪ್ಯಾಟಿಬಲ್. ಎಕ್ಸೆಲ್ ರಿಮ್ಸ್ ಆರ್ ಟ್ಯೂಬ್ಲೆಸ್ ಕಂಪ್ಯಾಟಿಬಲ್. ಓಕೆ. ನೋಡಿ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಸೀನಿಯರ್ಸ್ ಹತ್ರ ಕೇಳ್ಬೇಕು ನಾವು. ಟೈಗರ್ 800 ಅಲ್ಲಿ ಹಿಂದೆ ಟ್ಯೂಬ್ಲೆಸ್ ಮಾಡಿದ್ದೆ. ಓಕೆ. ಫ್ರಂಟ್ ಇಸ್ ಟೂ ನ್ಯಾರೋ, 90-20 ರಿಮ್ ಇಸ್ ಟೂ ನ್ಯಾರೋ, ಟೇಪ್ ಹಾಕಕ್ಕಾಗಲ್ಲ. ಓಕೆ. ಮೈ ಹಿಮಾಲಯನ್ 411 ಆಲ್ಸೋ ರಿಯರ್ ಇಸ್ ಔಟೆಕ್ಸ್. ಹೇಳ್ದ್ರಲ್ಲ ಅವತ್ತು. 4 years ಮೈ ಟೈಗರ್ ಆ್ಯಂಡ್ 4 years ವಿತ್ ಔಟೆಕ್ಸ್, ನೋ ಇಶ್ಯೂಸ್. ಕರೆಕ್ಟಾಗಿ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲೇಷನ್ ಮಾಡದೆ ಅದು ಸರಿಗಿಲ್ಲ ಅಂತ ಹೇಳೋದು ಮಾಡೋರ್ ಕೇಳಿ ಮಾಡಿಸ್ಬೇಕು. ಎರಡು ಕೂತ್ ನಾನೇ ಹಾಕಿದ್ದು. ಹಂಗಾರೆ ಬನ್ನಿ ಸಾರ್ ಹತ್ರ ನಂಬರ್ ಹಾಕ್ತೀನಿ ಕೆಳಗಡೆ, ರೀಚ್ ಔಟ್ ಮಾಡಿ. ಇಲ್ಲ ಸಾರ್ ಗ್ಯಾರೇಜ್ಗೆ ಹೋಗಿ. ಸಾರ್ ಇವಾಗ ಫ್ಲೈಟ್ ಕ್ಯಾಚ್ ಮಾಡಬೇಕು. ಸರಿ ಸರ್, ಥ್ಯಾಂಕ್ ಯು. ಬಾಯ್. Let's get on wheels like Pradeep on wheels. ಬಾಯ್ ಸರ್.